6 ಚೆಂಡು 8 ಓಟದ ಅವಶ್ಯಕತೆ. 8 ಬೇಕಾಗಿದೆ ವಿಜಯಕ್ಕಾಗಿ. 6 ಚೆಂಡುಗಳ ಮುಂದೆ 6ರ ಮುಂದೆ ಬೇಕಾಗಿದೆ 8. ಯಾರಿಗುಂಟು ವಿಜಯದ ನಂಟು? ರಿಯಾಜ್ ಜೊತೆಯಾಗಿ ಇಮ್ರಾನ್ ದಾಂಡುಗಾರಿಕಾ ವಿಭಾಗದಲ್ಲಿದ್ದರೆ, ಎಸೆತಗಾರಿಕಾ ವಿಭಾಗದಲ್ಲಿ ಮಾಡಬಹುದು. 5 ಚೆಂಡು 7 ಓಟದ ಅವಶ್ಯಕತೆ. 5 to go, 7 to get. 7 ಚೆಂಡುಗಳ ಮುಂದೆ 10 ಬೇಕಾಗಿರುವಾಗ ಮಾಡಿಕೊಂಡ 2 ಓಟಗಳು. 6 ಚೆಂಡುಗಳ ಮುಂದೆ 8 ಬೇಕಾಗಿರುವಾಗ ಆ ಆರಂಭಿಕ ಚೆಂಡಲ್ಲಿನ ಒಂಟಿ ಓಟ. ಅದಾದ ಬಳಿಕ ಇಲ್ಲಿ 5 ಚೆಂಡು 7 ಓಟದ ಅವಶ್ಯಕತೆ. ನಿರ್ಣಾಯಕ ದ್ವಿತೀಯ ಹಾಗೂ ತೃತೀಯ ಚೆಂಡುಗಳು. 5 to go, 7 to get. ದ್ವಿತೀಯ ಚೆಂಡಿನ ಚಾಲ್ತಿಯಲ್ಲಿ 28-28ಕ್ಕೆ 4 ಎಂಬ ರೀತಿಯಲ್ಲಿ ಸಾಗುವುದಾದರೆ a game of small margins. Second delivery of last over. ದಂಡಿಸಿದ್ರು ಶಾರ್ಟ್ ಸ್ಕ್ವೇರ್ ವಿಭಾಗದಲ್ಲಿ ಚೆಂಡು. ಅದರ ಬಳಿಕ ಪ್ರಯತ್ನ ಗಲಿಬಿಲಿ and oh my god, it goes to the third umpire. What a match! ಈ ತಡರಾತ್ರಿಯಲ್ಲಿ ನೋಡಲೇಬೇಕಾದ ಪಂದ್ಯಾಟ. ಮಜೀದ್ ಮಲ್ಲೂರ್ ಅವರು ಹೇಳುವಂತೆ, ನೋಡಲು ಬಂದವರಿಗೆ ಏನೋ ಒಂದು ಖುಷಿ, ನೋಡಲಾಗದವರಿಗೆ ತುಂಬಲಾರದ ನಷ್ಟ. ಕಾರಣ ನಿನ್ನೆಯ ದಿನದ ತಡರಾತ್ರಿಯಲ್ಲಿ ನಡೆದ ಪಂದ್ಯಾಟ ನೋಡಲೇಬೇಕಾಗಿತ್ತು ಎನ್ನತಕ್ಕಂಥ ಮಾತುಗಳು ನಾಳೆಯ ದಿನದ ಬೆಳಗಿನ ಸಮಯದಲ್ಲಿ ಹಲವಾರು ಅಭಿಮಾನಿ ಬಂಧುಗಳ ಮನದಲ್ಲಿ ಮಾತುಗಳಲ್ಲಿ ಬರಲಿಕ್ಕಿದೆ. and the final decision is coming from the third umpire and ತೃತೀಯ ತೀರ್ಪುಗಾರರನ್ನ ಕಾಯಬೇಕಾಗಿದೆ. ಒಂದು ವೇಳೆ ವಿಕೆಟ್ ಅನ್ನು ಕಬಳಿಸಿದಲ್ಲಿ ಮತ್ತೆ ಪಂದ್ಯ ರೋಚಕ ಹಂತಕ್ಕೆ ಸಾಕ್ಷಿಯಾಗಬಹುದು. ಅನುಭವ ಹೊಂದಿರತಕ್ಕಂಥ ತೀರ್ಪುಗಾರರು. and it's out is a call and it's out is a call while running between the second run between the middles. ಎರಡನೆಯ ಓಟದಲ್ಲಿ ನಿರತರಾಗಿರತಕ್ಕಂಥ ದಾಂಡಿಗನ ವಿಕೆಟ್ ಇಲ್ಲಿ ನಷ್ಟವಾಗ್ತಾ ಇದೆ. ಒಂದು ಓಟ ಮಾತ್ರ ಸೇರ್ಪಡೆಯಾಗಲಿಕ್ಕಿದೆ. 1 with run out and score card moves up to 29 and 4 more left and 6 required for the victory. ಇಮ್ರಾನ್ ರವರ ಸ್ಥಾನವನ್ನು ಕೂಡಿಕೊಳ್ಳುವಂತ ಕ್ರಮಾಂಕ ದಾಂಡುಗಾರರಾಗಿ ಇಶಾಮ್ ರವರ ಆಗಮನವಾಗ್ತಾ ಇದೆ. 4 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 6 ಓಟದ ಅವಶ್ಯಕತೆ ಇದೆ. ರಿಯಾಜ್ ರವರನ್ನು ಜೊತೆಗೂಡುತ್ತಾ ಇಮ್ರಾನ್, ಇಶಾಮ್ ಆಗಮಿಸ್ತಾ ಇದ್ದಾರೆ. ದಾಳಿಗಾರಿಕೆ ಭಾಗದಲ್ಲಿ ಜಕರಿಯಾ ಅವರು ಅತ್ಯುತ್ತಮ ದಾಳಿಗಾರ. ರಿಯಾಜ್ ಆಡುವ ತುದಿಯಲ್ಲಿ 4 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 6 ಓಟದ ಅವಶ್ಯಕತೆ ಇದೆ. ಹೊಬಾರ್ ಕಪ್ ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯ. ಸೆಮಿಫೈನಲ್ಗೆ ಲಗ್ಗೆಯಿಡುವ ತಂಡ ಯಾವುದು, UFC ಹೊಬಾರ್ ತಂಡವನ್ನು ಎದುರಿಸುವ ತಂಡ ಯಾವುದು ಎಂಬುದನ್ನು ಕಾದುನೋಡಬೇಕಾಗಿದೆ. ಇಶಾಮ್ ರವರನ್ನು ಜೊತೆಗೂಡುತ್ತಾ ರಿಯಾಜ್. ಇಲ್ಲಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ತೃತೀಯ ಚೆಂಡು ಕೂಡ ಚಾಲ್ತಿಯಲ್ಲಿದೆ. ರಿಯಾಜನ ಕಡೆಗೆ ಅತ್ಯುತ್ತಮ ಆಟಗಾರ ಶೈನ್ ಖಾನ ತಂಡದ ಪರವಾಗಿ ಜಕರಿಯಾ ಒಬ್ಬರಿನ 3 ಚೆಂಡು ಕೂಡ ಚಾಲ್ತಿಯಲ್ಲಿದೆ. ರಿಯಾಜನ ಕಡೆಗೆ ಗಡಿ ಭಾಗದಲ್ಲಿನ ಆಟಗಾರರಿಗೂ ಕೂಡ ನಮ್ಮ ಈ ಶಬ್ದಗಳು ಕೇಳ್ತಾ ಇಲ್ಲ. ಆದರೆ ವೀಕ್ಷಕರಿಗಂತೂ ಮನರಂಜಿಸುವಂತ ರೀತಿಯಲ್ಲಿನ ಶಬ್ದಗಳ ಏರಿಳಿತಗಳನ್ನು ಮಾಡಲಿಕ್ಕೆ ಸಾಧ್ಯವಿದೆ. ಇಲ್ಲಿ ಸ್ಕ್ವೇರ್ ಲೆಗ್ ವಿಭಾಗ ದಂಡಿಸತಕ್ಕಂಥ ಪ್ರಯತ್ನ, ಅಕ್ರಾಸ್ ಮಾದರಿ ಹೊಡೆತಕ್ಕೆ ಪ್ರಯತ್ನ ಮಜೀದ್ ರವರೇ. ಕೊನೆಯ 3 ಚೆಂಡುಗಳು ಬಾಕಿ. 3 ಚೆಂಡುಗಳ ಮುಂದೆ ಬೇಕಾಗಿದೆ 5. 3 to go and 5 to get. 3 ಚೆಂಡುಗಳ ಮುಂದೆ 5 ಓಟದ ಅವಶ್ಯಕತೆ. ಲೆಗ್ ಬಾಯ್ಸ್ ಮುಖೀನವಾಗಿ ಅಂಕದ ಸೇರ್ಪಡೆಯಾಗ್ತಾ ಇದೆ. ನೋಡುಗರು ಖಂಡಿತವಾಗಿಯೂ ಕೂಡ ಮನರಂಜಿಸ್ತಾ ಇದ್ದಾರೆ. ರಸದ ಉತ್ತಣವನ್ನು ಉಣಬಡಿಸ್ತಾ ಇದೆ ಈ ಉಬಾರ್ ಕಪ್ 2025 ಈ ಕ್ವಾರ್ಟರ್ ಫೈನಲ್ ಪಂದ್ಯಾಟ. 3 ಚೆಂಡು ಬಾಕಿ, 5 ಓಟದ ಅವಶ್ಯಕತೆ. ಈಶಾ ಮಾಡುವ ತುದಿಯಲ್ಲಾದರೆ ಅಂತಿಮ 3 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 5 ಓಟದ ಅವಶ್ಯಕತೆ ಇದೆ. ಈಶಾಮ್ ಸಮಯ ಸಂದರ್ಭವನ್ನು ಅರಿತುಕೊಂಡು ಆಡಲೇಬೇಕಾದಂತಹ ಸಮಯ ಇದು. ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯ. KFC ಕೃಷ್ಣಾಪುರ ಪರಿಸರ ಕಂಡಂತವರು ಅತ್ಯುತ್ತಮ ಆಟಗಾರ ಈಶಾಮ್ ಅವರ ಕಡೆಗೆ ಜಕರಿಯಾ ದಾಳಿಗಾರಿಕೆ ಬಾಗಲಕೋಟೆ ಫ್ರೆಂಡ್ಸ್ ಕೋಟೆ ನಂದ ಅವರ ತಂಡದ ಪರವಾಗಿ 3 ಚೆಂಡು ಬಾಕಿ ಇದೆ. 5 ಓಟದ ಅವಶ್ಯಕತೆ ಇದೆ. ಈ ಚೆಂಡು ಪಂದ್ಯದ ಚಿತ್ರಣವನ್ನೇ ಬದಲಾಯಿಸಬಹುದೇ. ದಾಳಿಗಾರಿಕೆ ಭಾಗದಲ್ಲಿ ಜಕರಿಯಾ ರೈಟ್ ಆರ್ಮ್ ಓವರ್ ವಿಕೆಟ್ ಮುಖೇನವಾಗಿ ಓವರಿನ 4ನೇ ಚೆಂಡು ಇಸಾಮನ ಕಡೆಗೆ. ಅವರು ಅತ್ಯುತ್ತಮ ಆಟಗಾರ. ತನ್ನ ಓವರಿನ 4ನೇ ಚೆಂಡು ಕೂಡ ಚಾಲ್ತಿಯಲ್ಲಿದೆ. 3 ಚೆಂಡು ಬಾಕಿ, 5 ಓಟದ ಅವಶ್ಯಕತೆ. ನಿರ್ಣಾಯಕ 4ನೇ ಚೆಂಡು and
And oh my God, this would be a turning point of the match. Wide and single run between the middles. Wide +1, 2 to the scorecard, and 3 to go, 3 to get. Wide +1, 3 ಚೆಂಡು 3 ಓಟದ ಅವಶ್ಯಕತೆ, 2 ಅಂಕಗಳ ವ್ಯತ್ಯಾಸ, 2 ಅಂಕಗಳ ಮುಖೇನವಾಗಿ ಇದು ಬೇಕಾಗಿತ್ತು ಎನ್ನತಕ್ಕಂಥ ಪ್ರಶ್ನೆಯನ್ನು ಮುಂದೆ ಕೆಡಬೇಕಾಗಿದೆ. ನಿಮಗೆ ಈ ಶಬ್ದಗಳು ಇವಾಗ ಕೇಳಲಿಕ್ಕಿಲ್ಲ, ಆದರೆ ನಾನು ಯಾವ ರೀತಿಯಲ್ಲಿ ಆಡಿದ್ದೇನೆಂಬ ರೀತಿಯಲ್ಲಿ ನಾಳೆಯ ದಿನದಲ್ಲಿ ವೀಕ್ಷಣೆಯನ್ನು ಮಾಡ್ತಾ ಇದ್ರೆ, ಈ ಲೈವ್ ವೀಕ್ಷಣೆಯನ್ನು ಮಾಡಿದರೆ ಒಮ್ಮೆ ನಿಮ್ಮ ಸ್ವಯಂ ಪ್ರಶ್ನೆಯನ್ನು ಮಾಡಿಕೊಳ್ಳಬೇಕು. ಈ ಒಂದು ಚೆಂಡು ಬೇಕಾಗಿತ್ತು ಎನ್ನತಕ್ಕಂಥ ಪ್ರಶ್ನೆಯನ್ನು ಮಾಡಬೇಕಾಗಿದೆ. ಕಾರಣ 3ರ ಮುಂದೆ 5 ಬೇಕಾಗಿತ್ತು, ಮಾಡಿಕೊಂಡದ್ದು ತಪ್ಪು. ಅನವಶ್ಯಕ ದೂರಪೂರಿತ ಚೆಂಡುಗಳು ಬಂತು. വൈഡ് +1 and 3 more left, 3 more required for the victory. അവസാനത്തെ 3 പന്തിൽ വേണ്ടത് 3 റണ്ണുകൾ. കാത്തിരുന്ന് കാണാം ആരായിരിക്കും UFC ബാർ തമ്മിലുള്ള മത്സരത്തിൽ അവസാനമായ സെമിഫൈനൽ കളിക്കുന്നത്. കാത്തിരുന്ന് കാണാം. ഇത് വെറും കളിയല്ല പ്രേക്ഷകരെ, തീക്കളിയാണ്, തീക്കളി. അവസാനത്തെ 3 പന്തുകൾ ശേഷിക്കുന്നു. 3 റണ്ണിന്റെ വിജയ ലക്ഷ്യം. പന്ത് നേരിടാൻ മിസ്റ്റർ റിയാസ് മല്ലൂരു and batting പന്ത് നേരിടാൻ മിസ്റ്റർ റിയാസ് മല്ലൂരു and 3 to go, 3 to get. സുലഭ ചെಂಡು, സുലഭ lollipop ಚೆಂಡು and a free delivery and a loose delivery here from bowling end, but unfortunately wicket and 2 more left, 3 required for the victory. What a match is absolute cinema. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ IPL ಕ್ರೀಡಾಕೂಟದಲ್ಲೂ ಕಾಣಸಿಗುವಂತ ರೀತಿಯಲ್ಲಿನ ಪಂದ್ಯಾಟ ಕಾಣಸಿಗ್ತಾ ಇದೆ. And the final decision will be coming from a third umpire. ವೈಡ್ಗಾಗಿ ಮನವಿಯನ್ನ ಸಲ್ಲಿಸಲಾಗ್ತಾ ಇದೆ. ಕೆಲವಾರು ಮನೆಗಳಿಗೆ ಕರೆಗಳು. ಒಂದು ಪಂದ್ಯಾಟವನ್ನು ನೋಡಿಬಿಡು. ನಿದ್ದೆಯ ಬಂಪರಿನಲ್ಲಿರತಕ್ಕಂತಹ ನಿದ್ರಾದೇವಿ ಆವರಿಸಿದ ಕೆಲವಾರು ಯುವಕರಿಗೆ ಒಂದೊಂದು ಕರೆಗಳು ಯುವಕರಿಂದ, ಸ್ನೇಹಿತರಿಂದ. ಕಾರಣ ಈ ಫೈನಲ್, ಈ ಸೆಮಿಫೈನಲ್, ಈ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ನೋಡು ಎಂದು. And it's a fair delivery. It's a fair delivery and no wide. And S ball, fair delivery and one fielder should come inside the 30-yard circle because of time up. ಸಮಯ ಮೀರಿದ ಕಾರಣಕ್ಕಾಗಿ ಓರ್ವ ಕ್ಷೇತ್ರಪಾಲಕ ಒಳಭಾಗಕ್ಕೆ ಬರಬೇಕು. 4 fielders are in the deep. Time out. ಓರ್ವ ಕ್ಷೇತ್ರಪಾಲಕ ಒಳಭಾಗಕ್ಕೆ ಬರಬೇಕು. 1 at the square leg, 1 at the long off, 1 at the deep extra covers and 3 fielders are in the deep. 3 ಕ್ಷೇತ್ರಪಾಲಕರನ್ನು ಮಾತ್ರ ಗುರುತಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ. ಎತ್ತವರು ಬರ್ತಾ ಇದ್ದಾರೆ. 2 ಚೆಂಡುಗಳ ಮುಂದೆ 3 ಓಟದ ಅವಶ್ಯಕತೆ ಇದೆ. ನಾಯಕನ ಆಗಮನವಾಗ್ತದೆ. ಶೈನ್ ಖಾನ್ ತಂಡದ ಪರವಾಗಿ ಅಕೀಮ್ ರವರ ಆಗಮನವಾಗ್ತದೆ. ದಾಂಡುಗಾರಿಕೆ ಸ್ಟ್ರೈಕ್ ವಿಭಾಗದಲ್ಲಿ ರಿಯಾಜ್ ಮಲ್ಲೂರು ಅವರು ಅತ್ಯುತ್ತಮ ಆಟಗಾರ. ಕೋಟೆ ಫ್ರೆಂಡ್ಸ್ ಕೋಟೆ ನಂತ ಅವರ ತಂಡದ ಪರವಾಗಿ ಜಕರಿಯಾ ದಾಳಿಗಾರಿಕೆ ಭಾಗದಲ್ಲಿ ಈ ಚೆಂಡು ಚುಕ್ಕಿ ಆಗಬಹುದು. ರಿಯಾಜ್ ಸಮಯ ಸಂದರ್ಭವನ್ನು ಅರಿತ ಆಟವನ್ನು ಆಡಲೇಬೇಕಾದಂತಹ ಸಮಯ. ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯ ಸಾಗಿ ಬರ್ತದೆ. UFC ಒಬಾರ್ ತಂಡವನ್ನು ಎದುರಿಸುವ ತಂಡ ಯಾವುದು? ಜಕರಿಯಾ 5ನೇ ಚೆಂಡು ರಿಯಾಜ್ ಕಡೆಗೆ ಶ್ರೇಷ್ಠ ಮಟ್ಟದ ದಾಳಿಗಾರಿಕೆ, ಅತ್ಯುತ್ತಮ ರೀತಿಯ ಆಟ. 1-1 ಬಳಿಕ ಒಡ್ಡಕ್ಕಾಗಿ ಪ್ರಯತ್ನವನ್ನು ಮಾಡಿ ವಿಕೆಟ್ಗಳ ಮಧ್ಯೆ ಇಲ್ಲಿ ರನ್ ಔಟ್ ಮುಖೇನವಾಗಿ ರಿಯಾಜ್ ರವರ ಇನ್ನಿಂಗ್ಸ್ ಮುಕ್ತಾಯಗೊಳ್ತಾ ಇದೆ. ಮಗದೊಂದು ವಿಕೆಟ್ ಪತನಗೊಳ್ತಾ ಇದೆ. 1 ಚೆಂಡು ಬಾಕಿ ಇದೆ. ನಿಸಾರ್ ರವರ 2 ಓಟ ವಿಜಯಕ್ಕಾಗಿ ಬೇಕಾಗಿದೆ. 1 ಚೆಂಡು 2 ಓಟದ ಅವಶ್ಯಕತೆ. 35 ಬೇಕಾಗಿತ್ತು 42ರ ಮುಂದೆ. ಇದು 3ನೇ 4ನೇ ಇಲ್ಲದಿದ್ದರೆ 5ನೇ ಓವರ್ನಲ್ಲಿ ಫಿನಿಶ್ ಆಗಬಹುದೆಂಬ ಮಾತುಗಳು ಬರ್ತಾ ಇತ್ತು. ಆದರೆ ಇಲ್ಲಿ ಡೋಂಟ್ ಸೆಲೆಬ್ರೇಟ್ ಆರ್ ಡೋಂಟ್ ಪ್ರೆಡಿಕ್ಟ್ ಬಿಫೋರ್ ದ ರಿಸಲ್ಟ್ ಆಫ್ ದ ಮ್ಯಾಚ್, ಬಿಕಾಸ್ ಇಟ್ಸ್ ದ ಮ್ಯಾಚ್ ವಿಲ್ ಬಿ end with the last delivery. ಕೊನೆಯ ಚೆಂಡಿನಲ್ಲಿ ಪಂದ್ಯದ ಫಲಿತಾಂಶ. and if match ties and super over will be played. ಮುಂದಿನ ಪಂದ್ಯಾಟ ಅದು ಅಂಕಪಟ್ಟಿ ಸಮಬಲವಾದರೆ ಸೂಪರ್ ಓವರ್ ಮುಖೇನವಾಗಿ ವಿಜಯ ಯಾರೆಂದು ಗುರುತಿಸಲಾಗುವುದು. ಖಂಡಿತವಾಗಿಯೂ ಕೂಡ ನೋಡದವರಿಗೆ ತುಂಬಲಾರದ ನಷ್ಟ ಎಂದೇ ಹೇಳ್ತಾ ಇದ್ದೀನಿ. ಕಾರಣ 1ರ ಮುಂದೆ 2 ಬೇಕಾಗಿದೆ. ಯಾವ ಪಂದ್ಯಾಟ ನೋಡಿ, ನಾನೇ ವೀಕ್ಷಕರಣೆ ಮಾಡಿದಂತಹ ಅಮರ್ ಅಕ್ಬರ್ ಅಂತೋಣಿ ಸೌಹಾರ್ದ ರೋಲಿಂಗ್ ಟ್ರೋಫಿ 2022ರ ಆ ಯಂಗ್ ಸ್ಟಾರ್ಸ್ ವಾಮದ ಪದವು ವಿರುದ್ಧವಾಗಿ ಶಂಕರ್ ನಾಗ್ ಫ್ಯಾನ್ಸ್ ಕುರ್ಲೋಟು ನಡುವಿನ ಪಂದ್ಯಾಟ ಮಗದೊಮ್ಮೆ ನೆನಪಿಸ್ತಾ ಇದ್ದೀನಿ. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಅನ್ನತಕ್ಕಂಥ ಮಾತುಗಳನ್ನು ಹಾಡುಗಾರಿಕೆಯನ್ನು ಹೇಳಿದ್ದ ಕಾರಣ ಶಂಕರ್ ನಾಗ್ ಫ್ಯಾನ್ಸ್ ಕುರ್ಲೋಟು ತಂಡ ಆಡ್ತಾ ಇತ್ತು. ಇಲ್ಲಿ ಅದೊಮ್ಮೆ ಅದೇ ರೀತಿಯ ಪಂದ್ಯಾಟ ಮುಂದುವರಿಯುತ್ತಾ ಇದೆ. ಕೊನೆಯ 1 ಚೆಂಡು ಬಾಕಿ, 2 ഓട്ടದ അവಶ್യಕತೆ. അവസാനത്തെ 1 പന്ത് മാത്രം ശേഷിക്കുന്നു. അടുത്ത മത്സരം കളിക്കണോ, 2 റണ്ണുകൾ അടിക്കണം. അടുത്ത മത്സരം കളിക്കണോ, ഡോട്ട് ഓർ വിക്കറ്റ്. തീർച്ചയായും തിരിച്ചുവരവ് നടത്തുന്നത് ഏത് ടീമായിരിക്കും? കാത്തിരുന്ന് കാണാം. ನಜರ್ 9th ಬ್ಲಾಕ್ ತಂಡದ ಪರವಾಗಿ ಆಡುವಂತಹ ಶಾಹಿಲ್
ಅವರನ್ನು ಕಳಿಸಿಕೊಡಲಾಗಿದೆ. ಒಂದು ಚೆಂಡು ಬಾಕಿ, 2 ಓಟದ ಅವಶ್ಯಕತೆ. 2 ರಿಕ್ವೈರ್ಡ್ ಫ್ರಮ್ ಲಾಸ್ಟ್ 1 ಡೆಲಿವರಿ. ಒಂದು ಚೆಂಡು ಬಾಕಿ ಇದೆ, 2 ಓಟದ ಅವಶ್ಯಕತೆ ವಿಜಯಕ್ಕಾಗಿ. 33ಕ್ಕೆ 7 ಎಂಬ ರೀತಿಯಲ್ಲಿ ಸಾಗ್ತಾ ಇದೆ. ಸುದೀರ್ಘ 9ನೇ ಕ್ರಮಾಂಕದ ದಾಂಡಿಗರನ್ನು ಕಳಿಸಿಕೊಡಲಾಗಿದೆ ಮಜೀದ್ ಅವರೇ. ಒಂದು ದಿವಸದ ಬಾಕಿ ಇದೆ, 2 ಓಟ ಬೇಕಾಗಿದೆ. 1 ಬಂದರೆ ಟೈ, 2 ಬಂದರೆ ಜೈ. ಯಾರು ಪಂದ್ಯವನ್ನು ಗೆಲ್ಲುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಜಕರಿಯಾ ಕೊನೆಯ ಚೆಂಡು ಸಾಯಿಲ್ ಕಡೆಗೆ, ಶ್ರೇಷ್ಠ ಮಟ್ಟದ ಆಟಗಾರರಿಗೆ ಸೊಗಸಾದ ಆಟ. ಒಂದು ಓಟಗಳ ಸೇರ್ಪಡೆ, ಇದರೊಂದಿಗೆ ಪಂದ್ಯ ಸಮಬಲಗೊಳ್ತಾ ಇದೆ. Match ended with a tie. What a match. And next match will be a super over between these two teams. ಈ ತಂಡಗಳ ನಡುವಿನ ಸೂಪರ್ ಓವರ್ ಆಗಿರಲಿಕ್ಕಿದೆ ಮುಂದಿನ ಪಂದ್ಯಾಟ. ಶಬ್ದ ಕೇಳಿರಲಿಕ್ಕಿಲ್ಲ ಡಗ್ ಔಟ್ನಲ್ಲಿರತಕ್ಕಂತಹ ವೀಕ್ಷಕರಿಗೆ, ಕ್ರೀಡಾಭಿಮಾನಿ ಬಂಧುಗಳಿಗೆ, ಕ್ರೀಡಾಪಟುಗಳಿಗೆ. ಆದರೆ ಸೂಪರ್ ಓವರ್ ಮುಖಾಂತರವಾಗಿ ವಿಜಯಿ ಯಾರೆಂದು ಗುರುತಿಸಲಾಗುವುದು. ಭಾಗದಲ್ಲಿ ದ್ವಿತೀಯ ಇನ್ನಿಂಗ್ಸ್ನ ಅತ್ಯುತ್ತಮ ರೀತಿಯಲ್ಲಿ ಲಕ್ಷ್ಮಣ್ ದಾಳಿಗಾರಿಗೆ ನಿಭಾಯಿಸಂತ ನೌಫಲ್ ಕೋಟೆ ಫ್ರೆಂಡ್ಸ್ ನಂದಾವರ ತಂಡದ ಪರವಾಗಿ ಪ್ರಥಮ ಚೆಂಡು ಕಾಲ್ ಚಾಲ್ತಿಯಲ್ಲಿದೆ. ಅಸೀಂ ರವರ ಕಡೆಗೆ ಸೂಪರ್ ಓವರ್ ಪಂದ್ಯ ಸಾಗಿ ಬರ್ತಾ ಇದೆ. ಸೈನ್ ಖಾನ್ ವಿರುದ್ಧವಾಗಿ ಕೋಟೆ ಫ್ರೆಂಡ್ಸ್ ಕೋಟೆ ನಂದಾವರ ತಂಡ ಪ್ರಥಮ ಚೆಂಡು ರೈಟ್ ಹಮ್ ಹೋದ ವಿಕೆಟ್ ಬಗ್ಗೆ ಸೊಗಸಾಗಿದ್ದಕ್ಕೆ ದಾಳಿಗಾರಿಗೆ ಚೆಂಡು ಆಫ್ ಸ್ಟಂಪ್ ಇಂದ ಹೊರಗಡೆದ್ದು ತೀರ್ಪುಗಾರನ ಕಾಯಬೇಕಾಗಿದೆ. ಇಲ್ಲಿ 1 ಓಟಗಳು ಬಂದಾಗಿದೆ. ವೈಟ್ +1 1+1 2 ಓಟಗಳ ಸೇರ್ಪಡೆಯೊಂದಿಗೆ ಖಾತೆ ಶುಭಾರಂಭಗೊಳ್ತಾ ಇದೆ. 2 ಡಗ್ಔಟ್ ಅನ್ನು ಗಮನಿಸ್ತಾ ಇದ್ದಾವೆ. ಸೈನ್ ಖಾನ ತಂಡ ಚಪ್ಪಾಳೆಯ ಘಂಟಾಘೋಷಗಳನ್ನು ನೀಡ್ತಾ ಇದೆ. 2 ತಂಡದ ಖಾತೆಯಲ್ಲಿ ಆರಂಭಿಕ ಓವರ್ ಚಾಲ್ತಿಯಲ್ಲಿದೆ. ಮತ್ತೆ ನೌಫಲ್ ಎಸ್ತಗಾರಿಕೆ ಭಾಗದಲ್ಲಿ ಎದುರಿಸಾಡುವಂತ ಆಟಗಾರ ನಿಯಾಲ್ ಆಡುವ ತುದಿಯಲ್ಲಿ ಸೂಪರ್ ಓವರ್ ಪ್ರಥಮ ಚೆಂಡು ನಿಯಾಲ್ ಕಡೆಗೆ ರೈಟ್ ಹಮ್ ಹೋದ ವಿಕೆಟ್ ಬಗ್ಗೆ ಭಾಗಿಸಬೇಕಾಗಿದೆ. ರಕ್ಷಣಾ ಆಟಕ್ಕೆ ಪ್ರಯತ್ನವನ್ನು ಇಟ್ಟಿದ್ದು. ವಿಕೆಟ್ಗಳ ಮಧ್ಯೆ ಚುರುಕಿನ ಓಟ, 1 ಓಟಗಳ ಸೇರ್ಪಡೆ, 1 ಓಟಗಳ ಸೇರ್ಪಡೆಯೊಂದು ಗಳಿಕೆಯಲ್ಲಿ 3 ಬಂದಿದೆ. ಆರಂಭಿಕ 1 ಚೆಂಡುವಿನ ಆಟ ಮುಕ್ತಾಯವಾಗಿದೆ. ಸ್ಟ್ರೈಕ್ ಪ್ರೊಟೆಕ್ಟ್ ಪಡೆಯುತ್ತಾ ಇದ್ದಾರೆ ಅಜೀಮ್ ಆಡುವ ತುದಿಯಲ್ಲಿ. ಗಳಿಕೆಯಲ್ಲಿ 3 ಓವರ್ನ ದ್ವಿತೀಯ ಚೆಂಡು. ಹಾಜಿಮ್ ದಂಡುಗಾರಿಕಾ ವಿಭಾಗದಲ್ಲಿ ಆರಂಭಿಕ ಚೆಂಡಿನ ಮುಕ್ತಾಯದ ಬಳಿಕ ದ್ವಿತೀಯ ಚೆಂಡಿನ ಚಾಲ್ತಿಯಲ್ಲಿ ಸೊಗಸಾದ ದಂಡನೆ. ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಚೆಂಡು 1 ಓಟದ ಗಳಿಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಎಸೆದ 2 ಚೆಂಡುಗಳಲ್ಲಿ 4 ಓಟವನ್ನು ಬಿಟ್ಟುಕೊಡುತ್ತಾ ಇದ್ದಾರೆ. ಆರಂಭಿಕವಾಗಿ ಎಸೆದ ವೈಟ್ +1 ಪ್ರತಿಯೊಂದು ಚೆಂಡುಗಳನ್ನು ಚುಕ್ಕಿಯಾಗಿಸುವಂತಹ ಧ್ಯೇಯವಾಕ್ಯವನ್ನು ದಾಳಿಗಾರಿಕಾ ವಿಭಾಗದಲ್ಲಿ ದಾಳಿಗಾರ ಇಡಬೇಕಾದರೆ ಪ್ರತಿಯೊಂದು ಚೆಂಡಲ್ಲೂ ಕೂಡ ಅಂಕದ ಗಳಿಕೆಯತ್ತ ನೋಟವನ್ನು ಇಟ್ಟುಕೊಳ್ಳಬೇಕಾಗಿದೆ ದಾಂಡುಗಾರಿಕಾ ತಂಡ. ಕಾರಣ ಇದು 6 ಚೆಂಡುಗಳ ಪಂದ್ಯಾಟ. ದಂಡಿಸಿದ್ರು ಮಿಡ್ ವಿಕೆಟ್ ವಿಭಾಗದಲ್ಲಿ ಚೆಂಡು. ಆ ಆಟಗಾರಿಕೆಯನ್ನು, ಆ ಓಡಾಟವನ್ನು ಗಮನಿಸುವಾಗಲೇ ಗೊತ್ತಾಗುತ್ತೆ 2 ಓಟಕ್ಕೆ ಸೀಮಿತವಾಗಿರುವಂಥ ರೀತಿಯಲ್ಲಿನ 2 ಓಟಕ್ಕೆ ಓಡಲೇಬೇಕೆಂಬ ನೆಲೆಯಲ್ಲಿ ಆರಂಭಿಕ ಓಡಾಟವನ್ನು ಓಡ್ತಾ ಇದ್ರು. 3 ಚೆಂಡುಗಳ ಮುಕ್ತಾಯ ಖಾತೆಯಲ್ಲಿ 6, 3 ಚೆಂಡುಗಳ ಆಟ ಬಾಕಿ. ತಂಡದ ಗಳಿಕೆಯಲ್ಲಿ ಒಟ್ಟು ಮತ್ತು 6 ಮಂದಿ ಅಂತಿಮ 3 ಚೆಂಡುಗಳ ಆಟ ಬಾಕಿ ಇದೆ. ಇದೇ ರೀತಿ ಆಟವನ್ನು ತೋರ್ಪಡಿಸಲೇಬೇಕಾಗಿದೆ. ರೈಟ್ ಆಮ್ ಓವರ್ ದ ವಿಕೆಟ್ ಮುಖ್ಯವಾಗಿ ದಾಳಿಗಾರಿಕೆ ಭಾಗದಲ್ಲಿ ಮತ್ತೆ ನೌಫಲ್ ಲೆಗ್ ಸ್ಪಿನ್ ದಾಳಿಗಾರ ನಿಯಾಲ್ ಕಡೆಗೆ ಓವರ್ನ 4ನೇ ಚೆಂಡು ಕೂಡ ಚಾಲ್ತಿಯಲ್ಲಿದೆ. ಮತ್ತೆ ನಿಯಾಲ್ ಎದುರಿಸಿ ಆಡುವಂಥ ಆಟಗಾರ ಸ್ಟ್ರೈಕ್ ಭಾಗದಲ್ಲಿ ರೈಟ್ ಆಮ್ ಓವರ್ ದ ವಿಕೆಟ್ ಮುಖ್ಯವಾಗಿ ಆರಂಭಿಕ ಸೂಪರ್ ಓವರ್ನ 4ನೇ ಚೆಂಡು ಕೂಡ ಚಾಲ್ತಿ. ನೌಫಲ್ ಎಸ್ತಗಾರಿಕೆ ಭಾಗದಲ್ಲಿ ನಿಯಾಲ್ ಸೊಗಸಾದ ಆಟ, ರಕ್ಷಣಾತ್ಮಕ ಇದು. ಇಲ್ಲಿ 1 ಓಟವನ್ನು ಗಳಿಸಿ ಪ್ರತಿಯೊಂದು ಚೆಂಡಿಗೆ 1 ಓಟವನ್ನು ಗಳಿಸ್ತದೆ. ಲೆಗ್ ಬೈಸ್ ಮುಖೇನವಾಗಿ 1 ಓಟಗಳ ಸೇರ್ಪಡೆ. 4 ಚೆಂಡುಗಳ ಆಟ ಮುಕ್ತಾಯ. ತಂಡದ ಗಳಿಕೆಯಲ್ಲಿ ಒಟ್ಟು ಮೊತ್ತ 7 ಬಂದಿದೆ. 2 ಚೆಂಡುಗಳ ಆಟ ಇನ್ನು ಕೂಡ ಬಾಕಿ ಇದೆ. ಸೂಪರ್ ಓವರ್ ಪಂದ್ಯ ಸಾಗಿ ಬರ್ತದೆ. ಸೈನ್ ಖಾನ್ ವಿರುದ್ಧವಾಗಿ ಕೋಟೆ ಫ್ರೆಂಡ್ಸ್ ಕೋಟೆ ನಂದಾವರ ತಂಡ 5ನೇ ಚೆಂಡು. ಮತ್ತೆ ನೌಫಲ್ ಸೊಗಸಾದ ಆಟ, ಶ್ರೇಷ್ಠ ಮಟ್ಟದ ಆಟ. ಕ್ಷೇತ್ರ ಪಾಲಕಿಲ್ಲದ ಕಡೆಗೆ 1 ಒಳಗೆ 2 ಓಟಕ್ಕಾಗಿ ಪ್ರಯತ್ನ. ವಿಕೆಟ್ಗಳ ಮಧ್ಯೆ ಮತ್ತೆ 2 ಓಟಗಳ ಸೇರ್ಪಡೆ. ಜೊತೆಯ ಆಟವನ್ನು ಮೆಚ್ಚಲೇಬೇಕಾಗಿದೆ ಸೈನ್ ಖಾನ್ ತಂಡದ ಪರವಾಗಿ. ನಿಯಾಲ್ ಜೊತೆಗೂಡುತ್ತ ಅಜೀಮ್. ಇಲ್ಲಿ 2 ಓಟಗಳ ಸೇರ್ಪಡೆಯೊಂದಿಗೆ ತಂಡದ ಗಳಿಕೆಯಲ್ಲಿ ಒಟ್ಟು ಮೊತ್ತ 9. ಆರಂಭಿಕ ಪ್ರಥಮ ಸೂಪರ್ ಓವರಿನ ಅಂತಿಮ 1 ಚೆಂಡು ಬಾಕಿ ಇದೆ. ಖಂಡಿತವಾಗಿಯೂ 6 ಚೆಂಡುಗಳ ಮುಂದೆ 10 ಓಟ ಗಳಿಸಿದ್ದಾದರೆ ಪಂದ್ಯ ರೋಚಕ ಹಂತಕ್ಕೆ ಸಾಕ್ಷಿಯಾಗಬಹುದು. ಕೊನೆಯ ಚೆಂಡಲ್ಲಿ ದೊಡ್ಡ ಹೊಡೆತದ ಪ್ರಯತ್ನ ಕಂಡು ಬಂದಿತ್ತು. ಇಲ್ಲಿ ಔಟ್ ಎನ್ನತಕ್ಕಂಥ ತೀರ್ಪು ಈ ಮುಖೇನವಾಗಿ ವಿಭಾಗದಲ್ಲಿ ಶಾಮ್ ಓಟದ ಅವಶ್ಯಕತೆ. ಅವರ ತಂಡದ ಪರವಾಗಿ ಮುಸ್ತಫಾರವರ ಕಡೆಗೆ ಫೀಲ್ಡಿಂಗ್ ಸೆಟ್ಗಳನ್ನು ಗಮನಿಸ್ತಾ ಇದ್ದಾವೆ. ಕ್ಷೇತ್ರ ಪಾಲಕರನ್ನು ಸಜ್ಜುಪಡಿಸಿಕೊಳ್ತಾ ಇದೆ ಸೈನ್ ಖಾನ ತಂಡ. ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಆಡ್ತಾ ಇದೆ. UFC ಒಬ್ಬಾರ ತಂಡ ಕಾಯ್ತಾ ಇದೆ. ಮುಂದಿನ ಸೆಮಿಫೈನಲ್ ಪಂದ್ಯವನ್ನು ಆಡುವಂಥ ತಂಡ ಯಾವುದು? ಇಸಾಮ್ ದಾಳಿಗಾರಿಕೆ ಭಾಗದಲ್ಲಿ ಓರ್ವ ಸರವೇಗದ ದಾಳಿಗಾರ. ದಾಂಡುಗಾರಿಕೆ ಸ್ಟ್ರೈಕ್ ಭಾಗದಲ್ಲಿ
ಮುಸ್ತಫಾರ್ ಅವರ ಕಡೆಗೆ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ದಾಳಿಗಾರಿಕೆ ನಿಭಾಯಿಸಬೇಕಾಗಿದೆ. ಆರಂಭಿಕ ಚೆಂಡು ಕೂಡ ಚಾಲ್ತಿಯಲ್ಲಿದೆ. ಸೂಪರ್ ಓವರ್ ಪಂದ್ಯ ಸಾಗಿ ಬರ್ತದೆ. 10ರ ಗುರಿಯನ್ನು ಬೆನ್ನಟ್ಟಿ ಪ್ರಥಮ ಚೆಂಡು ಸೊಗಸಾಗಿದ್ದು ದಾಳಿಗಾರಿಕೆ. ಶ್ರೇಷ್ಠ ಮಟ್ಟದ ಪ್ರಯತ್ನ. ಇಮ್ರಾನ್ ಚೆಂಡಿನಿಂದ ಒಂದರ ಬಳಿಕ ಓಟಕ್ಕಾಗಿ ಪ್ರಯತ್ನ. ಒಂಟಿ ಓಟಕ್ಕಷ್ಟು ಸೀಮಿತಗೊಳಿಸ್ತಾ ಇದೆ. 2 ಡಗೌಟ್ಗಳು ಚಪ್ಪಾಳೆಯ ಶಬ್ದಗಳು ಕೇಳಿ ಬರ್ತದೆ. 5 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 9 ಓಟ ಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ದಾಂಡುಗಾರರು ಎಚ್ಚೆತ್ತುಕೊಂಡು ದಾಂಡುಗಾರಿಕೆಯನ್ನು ಮಾಡಲೇಬೇಕಾದಂತಹ ಸಮಯ. ಯಾರನ್ನ ಮಾದರಿಯಾಗಿಸಬೇಕು? 6 ಚೆಂಡುಗಳಲ್ಲಿ ಸೂಪರ್ ಓವರ್ನಲ್ಲಿ ಮ್ಯಾಡನ್ ಮಾಡಿದ ಸುನಿಲ್ ನೈರೈನ್ ಅವರನ್ನ ನ್ಯೂಜಿಲೆಂಡ್ ವಿರುದ್ಧವಾಗಿ 2 ಚೆಂಡುಗಳ ಮುಂದೆ 11 ಬೇಕಾಗಿರುವಾಗ 2 ಸಿಕ್ಸರ್ ಸಿಡಿಸಿದ ಇಂಡಿಯಾ ತಂಡದ ಆಟಗಾರ ರೋಹಿತ್ ಶರ್ಮಾ ಅವರಂತೆ ಖಂಡಿತವಾಗಿಯೂ ಕೂಡ ಆ ದಾಳಿಗಾರಿಕೆಯನ್ನು ಆ ದಂಡುಗಾರಿಕೆಯನ್ನು ಮೈಗೂಡಿಸಿಕೊಂಡ್ರೆ ಪಂದ್ಯಾಟದಲ್ಲಿ ಗೆದ್ದುಕೊಳ್ಳಬಹುದು. ಈಗಾಗಲೇ ಬೇಸರದ ಸಂಗತಿಯನ್ನು ಹೇಳುವುದಾದರೆ ಪಂದ್ಯಾಟದಲ್ಲಿ ಟೈ, ಸೂಪರ್ ಓವರ್ನಲ್ಲೂ ಕೂಡ ನಾವು ಸೋತೆವು ಎನ್ನತಕ್ಕಂತಹ ಮನದಾಳದ ಇಂಗಿತದೊಂದಿಗೆ ಪಂದ್ಯಾಟದಿಂದ ತೆರಳುವಂಥ ತಂಡ ಯಾವುದು, ಗೆಲ್ಲುವಂಥ ತಂಡ ಯಾವುದು ಕಾದು ನೋಡಬೇಕಾಗಿದೆ. 2 ಓಟಗಳ ಸೇರ್ಪಡೆ ಮಜೀದ್ ಅವರೇ. 2 ಓಟ ಬಂದಾಗಿದೆ. ಅತ್ಯುತ್ತಮ ರೀತಿಯ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ತಂಡದ ಗಳಿಕೆಯಲ್ಲಿ ಒಟ್ಟು ಮೊತ್ತ 3 ಬಂದಿದೆ. 4 ಚೆಂಡುಗಳ ಆಟ ಬಾಕಿ ಇದೆ. ವಿಜಯಕ್ಕಾಗಿ 7 ಓಟದ ಅವಶ್ಯಕತೆ ಇದೆ. 2 ವಿಕೆಟ್ ಕೈಯಲ್ಲಿದೆ ಕೋಟೆ ಫ್ರೆಂಡ್ಸ್ ಕೋಟೆ ನಂದ ಅವರ ತಂಡ. 2 ತಂಡಗಳು ಕೂಡ ಸೋಲಿಕ್ಕೆ ತಯಾರಾಗದಂತ ತಂಡವಾಗಿದೆ ಕಾರಣ ಅತ್ಯುತ್ತಮ ಹೋರಾಟವನ್ನು ತೋರ್ಪಡಿಸ್ತಾ ಇದೆ. ಉಳಿದಂತಹ 4 ಚೆಂಡುಗಳು 7 ಬೇಕಾಗಿದೆ. ಮುಸ್ತಫಾರ್ ಅವರ ಜೊತೆಗೂಡುತ್ತಾ ಅಶ್ಫಕ್ ಆಡುವತ್ತುದಲ್ಲಿ ಇಶಾಮ್ ದಾಳಿಗಾರಿಕೆ ಭಾಗದಲ್ಲಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ದಾಳಿಗಾರಿಕೆ ನಿಭಾಯಿಸಬೇಕಾಗಿದೆ. ಈ ಚೆಂಡು ಚುಕ್ಕಿ ಆಗಿಸಿ ಅದರಲ್ಲಿ ಪಂದ್ಯದ ಸ್ಥಿತಿಗತಿ ಬದಲಾಗಬಹುದು. ಆದರೆ ಇಶಾಮ್ ತೃತೀಯ ಚೆಂಡು ಸೊಗಸಾಗಿರ್ತಕ್ಕಂಥ ದಾಳಿಗಾರಿಕೆ. ಶ್ರೇಷ್ಠ ಮಟ್ಟದ ನೆಲಮಟ್ಟದ ದಾಳಿ. ಚೆಂಡಿಗೂ ದಂಡಿಗೂ ನಿಕಟ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಇದು ಕೃಷ್ಣಾಪುರದ ಎಕ್ಸ್ಪ್ರೆಸ್ ಇಸಾಮ್ KFC ತಂಡದ ಆಟಗಾರ. ಇಲ್ಲಿ ದಾಳಿಗಾರಿಕೆ ಜವಾಬ್ದಾರಿ ನೆಚ್ಚೆತ್ತುಕೊಂಡು ಅತ್ಯುತ್ತಮ ರೀತಿಯ ದಾಳಿಗಾರಿಕೆಯನ್ನು ನಿಭಾಯಿಸಿದರೆ 3 ಚೆಂಡುಗಳು ಬಾಕಿ ಇದೆ. 7 ಬೇಕಾಗಿದೆ. ಆದರೆ ಸುಲಭದಲ್ಲಿ ಸೋಲಲ್ಲ ಕೋಟೆ ಫ್ರೆಂಡ್ಸ್ ಕೋಟೆ ನಂದ ಅವರ ತಂಡ. ಸೊಗಸಾದ ರೀತಿಯ ದಾಳಿಗಾರಿಕೆ. ನೋ ವಾಟ್ಸ್, ಸೊಗಸಾದ ರೀತಿಯ ದಾಳಿಗಾರಿಕೆ ಇದು. ಹಾಫ್ ಆಫ್ ದಿ ಇನ್ನಿಂಗ್ಸ್ ಇಸ್ ಕಂಪ್ಲೀಟೆಡ್. 3 ಚೆಂಡುಗಳು ಮುಕ್ತಾಯ. 3 ಅಂಕವನ್ನು ಮಾತ್ರ ದಾಖಲಿಸಿಕೊಂಡಿದ್ದಾರೆ. ಇನ್ನೂ ಕೂಡ 3 ಚೆಂಡುಗಳು ಬಾಕಿ. 7 ಬೇಕಾಗಿದೆ ವಿಜಯಕ್ಕಾಗಿ. ಒಂದು ದೊಡ್ಡ ಹೊಡೆತ ಬಂದಿದ್ದೆ. ಅದರಲ್ಲಿ ಪಂದ್ಯದ ಚಿತ್ರಣವನ್ನು ಬದಲಾಯಿಸಬಹುದು. ದಾಂಡುಗಾರಿಕೆ ಸ್ಟ್ರೈಕ್ ಭಾಗದಲ್ಲಿ ಅಶ್ಫಕ್ ರವರ ಕಡೆಗೆ ಇಶಾಮ್ ದಾಳಿಗಾರಿಕೆ ಭಾಗದಲ್ಲಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಕ್ಷೇತ್ರಪಾಲಕರನ್ನು ಸಜ್ಜುಪಡಿಸ್ತಾ ಇದೆ. ಈ ಹೊಬಾರ್ ಕಪ್ 2025 ಓವರಿನ 4ನೇ ಚೆಂಡು ಇಶಾಮ್ ಅಶ್ಫಕ್ ತಿರುಗಿಸುವ ಪ್ರಯತ್ನವನ್ನು ಮಾಡಿದ. ವಿಕೆಟ್ಗಳ ಮಧ್ಯೆ ಚುರುಕಿನ ಓಟ. ಒಂದು ಸುಲಭ 1ರ ಬಳಿಕ 2ನೇ ಓಟಕ್ಕಾಗಿ ಪ್ರಯತ್ನ. ವಿಕೆಟ್ ಮಧ್ಯೆ 2 ಓಟಗಳು ಕೂಡ ಪೂರ್ತಿಗೊಳಿಸ್ತಾ ಇದೆ. 2 ಓಟಗಳ ಸೇರ್ಪಡೆಯೊಂದಿಗೆ ತಂಡದ ಗಳಿಕೆಯಲ್ಲಿ 5 ಬಂದಿದೆ. 2 ಚೆಂಡು ಬಾಕಿ ಇದೆ. 5 ಓಟ ವಿಜಯಕ್ಕಾಗಿ ಬೇಕಾಗಿದೆ. ನೋಡುವವರ ಕಣ್ಮನವನ್ನು ಸೆಳೆಯುವಂತ ತಂಡ ಯಾವುದು, ಈ ಪಂದ್ಯವನ್ನು ಗೆಲ್ಲುವಂತ ತಂಡ ಯಾವುದು, ಒಬಾರ್ ಕಪ್ಪಿನಲ್ಲಿ ಸೆಮಿಫೈನಲ್ ಲಗ್ಗಿ ಇಡುವ ತಂಡ ಯಾವುದು, UFC ಒಬಾರ್ ತಂಡವನ್ನು ಎದುರಿಸುವ ತಂಡ ಯಾವುದು. ಶೈನ್ ಖಾನ ಸುಲಭದಲ್ಲಿ ಸೋಲಲ್ಲ. ಕೋಟೆ ಫ್ರೆಂಡ್ಸ್ ಕೋಟೆ ತಂಡ ಕೂಡ ಸುಲಭದಲ್ಲಿ ಸೋಲಲ್ಲ ಕಾರಣ 2 ಚೆಂಡುಗಳು ಬಾಕಿ ಇದೆ. 5 ಬೇಕಾಗಿದೆ. ಈ ಪಂದ್ಯ ಸಮಬಲಗೊಂಡಿದ್ದಾದಲ್ಲಿ ಟಾಸ್ ನಾಣ್ಯಚಿಪಿಕೆ ನಡೆಸಬೇಕಾಗಿದೆ. ಎಸೆತಗಾರಿಕೆ ಭಾಗದಲ್ಲಿ ಇಸಾಮ್ KFC ಕೃಷ್ಣಾಪುರ ಪರಿಸರದವರು ಅತ್ಯುತ್ತಮ ಆಟಗಾರ. ಕೃಷ್ಣಾಪುರ ಪರಿಸರದಲ್ಲಿ ಬಾಲ್ಸ್ ದಾಖಲೆಯನ್ನು ಬರೆದ ದಾಳಿಗಾರ. ಒಂದೆಡೆ ಈ ಭಾಗದಲ್ಲಿ ಇಶಾಮ್. ಆದರೆ ದಾಂಡುಗಾರಿಕೆ ಸ್ಟ್ರೈಕ್ ಭಾಗದಲ್ಲಿ ಅಶ್ಫಕ್ ಕೋಟೆ ಫ್ರೆಂಡ್ಸ್ ನಂತ ಅವರ ತಂಡದ ಪರವಾಗಿರುವ ಅತ್ಯುತ್ತಮ ಆಟಗಾರ. 2 ಚೆಂಡುಗಳು ಬಾಕಿ ಇದೆ. 5 ಬೇಕಾಗಿದೆ ವಿಜಯಕ್ಕಾಗಿ. ರೈಟ್ ಆರ್ಮ್ ಓವರ್ ವಿಕೆಟ್ ಮುಖೇನವಾಗಿ 5ನೇ ಚೆಂಡು ಶ್ರೇಷ್ಠ ಮಟ್ಟದ ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಮಾಡಿಟ್ಟಿದ್ದು. ವಿಕೆಟ್ಗಳ ಮಧ್ಯೆ ಒಂದು ಇಲ್ಲಿ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಸಿಕ್ಕಿದ ಅವಕಾಶವನ್ನ ಕೈಗೆ ಬಂದ ತುತ್ತು ಬಾಯಿಗೆ ಬರದಾಗೆ 2 ಓಟಗಳು ಬಂದಾಗಿದೆ. ಪಂದ್ಯ ರೋಚಕ ಸ್ಥಿತಿಯಲ್ಲಿ ಸಾಗ್ತಾ ಇದೆ. 1 ಚೆಂಡು ಬಾಕಿ ಇದೆ. 3 ಬೇಕಾಗಿದೆ. 2 ಡಗೌಟ್ ಅನ್ನು ಗಮನಿಸುತ್ತದೆ. ಚಪ್ಪಾಳೆಯ ಘಂಟಾಘೋಷಗಳು ಕೇಳಿ ಬರೋದಾದರೆ 1 ಚೆಂಡು ಬಾಕಿ ಇದೆ. 3 ಓಟ ವಿಜಯಕ್ಕಾಗಿ ಬೇಕಾಗಿದೆ. ಶೈನ್ ಖಾನ ಒಂದೆಡೆ ಭಾಗದಲ್ಲಿ ಪ್ರೇಕ್ಷಕರ ಎದೆ ಬಡಿತ ಹೆಚ್ಚಿಸ್ತಾ ಇದೆ. 2 ಬಲಿಷ್ಠ ತಂಡಗಳ ಮಧ್ಯೆ ಸೆಣಸಾಟ ಸಾಗಿ ಬರ್ತಾ ಇದೆ. ಈ ಚೆಂಡಿಗೆ ಒಂದು ವೇಳೆ 2 ಓಟ ಬಂದಿದ್ದಾದಲ್ಲಿ ಮತ್ತೆ ಪಂದ್ಯ ಸಮಬಲಗೊಳ್ಳಬಹುದು. ಈ ಪಂದ್ಯ ಒಂದು ವೇಳೆ ಸಮಬಲಗೊಂಡಿದ್ದಾದಲ್ಲಿ ನೇರವಾಗಿ ನಾಣ್ಯ ಚಿಮಿಕೆ ನಡೆಸಬೇಕಾಗಿದೆ. ಯಾರು ಗೆಲುವಿನ ಕಡೆಗೆ, ಯಾರು ಸೋಲಿನ ಕಡೆಗೆ, ಯಾರು ಸೆಮಿಫೈನಲ್ ಲಗ್ಗಿಡುವುದು ಎನ್ನುವುದು ಪ್ರಶ್ನೆಯಾಗಿದೆ. 1 ಚೆಂಡು ಬಾಕಿದೆ. ನಿಸಾರ್ ಅವರೇ 2 ಓಟ ವಿಜಯಕ್ಕಾಗಿ ಬೇಕಾಗಿದೆ. ವಾಟ್ ಅ ಮ್ಯಾಚ್. ಇದಕ್ಕೆ ಹೇಳುವಂಥದ್ದು ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲವೆಂಬಂತು. ಕಳೆದ ಪಂದ್ಯಾಟದಲ್ಲಿ 3ರ ಮುಂದೆ 5 ಬೇಕಾಗಿದಾಗ ಎಸೆದ 8+1. ಇಲ್ಲಿ ಮಾಡಿಕೊಂಡ ಜೀವದಾನ, ಬಿಟ್ಟುಕೊಟ್ಟ ಜೀವದಾನ, ಕ್ಯಾಚ್ ಡ್ರಾಪ್. ಖಂಡಿತವಾಗಿ ಕೂಡ ಕೊನೆಯ 1 ಚೆಂಡು ಬಾಕಿ. 1ರ ಮುಂದೆ 3 ಓಟದ ಅವಶ್ಯಕತೆ. 1ರ ಮುಂದೆ ಬೇಕಾಗಿದೆ 3. 2 ಓಡಿದ್ರೆ ಟೈ. 1 ಅಂಕವನ್ನು ಬಿಟ್ಟು ಕೊಟ್ಟರೆ ದಾಳಿಗಾರಿಕಾ ತಂಡ ಗೆದ್ದುಕೊಳ್ಳಲಿಕ್ಕಿದೆ. ಚುಕ್ಕಿಯಾಗಿಸಿದರೆ ಅಥವಾ ವಿಕೆಟ್ ಅನ್ನು ಪಡೆದುಕೊಂಡು ದಾಳಿಗಾರಿಕಾ ತಂಡ ಗೆಲುವನ್ನು ಸಾಧಿಸಿಕೊಳ್ಳಲಿಕ್ಕಿದೆ. ಬೌಂಡ್ರಿ ಅಥವಾ ಸಿಕ್ಸರ್ ಅನ್ನು ಬಾರಿಸಿದರೆ ದಾಳಿಗಾರಿಕಾ ತಂಡ ಗೆದ್ದುಕೊಳ್ಳಲಿಕ್ಕಿದೆ. ಯಾವ ರಿಸಲ್ಟ್ ಕೊನೆಯ ಚೆಂಡಲ್ಲಿ ಕಾದು ನೋಡಬೇಕಾಗಿದೆ.
ಅಂತಿಮ ಒಂದು ಚೆಂಡುಗಳ ಆಟ ಬಾಕಿ ಇದೆ. 2 ಓಟ ವಿಜಯಕ್ಕಾಗಿ 3 ಓಟ ವಿಜಯಕ್ಕೆ ಹಾಕಿಬೇಕಾಗಿದೆ. ಇಶಾಮ್ ರವರ ಕೈಯಲ್ಲಿ ಚೆಂಡು ಬಿದೆ. ಅಸ್ಪಕ್ ಸಮಯವನ್ನು ಅರಿತು ಆಡಬಲ್ಲಂತ ಆಟಗಾರ. ಕೋಟೆ ಫ್ರೆಂಡ್ಸ್ ಕೋಟೆ ನಂದಾವರ ತಂಡದ ಆಪತ್ ಬಾಂಧವನಾಗಿ ಆಡಬಹುದೇ. 1 ಚೆಂಡು ಬಾಕಿ ಇದೆ, 3 ಬೇಕಾಗಿದೆ. ಇಶಾಮ್ ಚೆಂಡನ್ನು ಕೈಗೆತ್ತಿಕೊಂಡಿದ್ರೆ ಅಶ್ಫಕ್ ರವರ ಕಡೆಗೆ ಅವರು ಅತ್ಯುತ್ತಮ ಅಪಾಯಕಾರಿ ಆಟಗಾರ. ಈ ಪಂದ್ಯವನ್ನು ಅಶ್ಫಕ್ ಫಿನಿಶ್ ಮಾಡಬಹುದೇ. ಇಶಾಮ್ ಎಚ್ಚೆತ್ತುಕೊಂಡು ದಾಳಿಗಾರಿಕೆಯನ್ನ ನಿಭಾಯಿಸಲೇಬೇಕಾಗಿದೆ. 1 ಮುಂದೆ ಬೇಕಾಗಿದೆ 3 ಓಟದ ಅವಶ್ಯಕತೆ. ಸೆಮಿಫೈನಲ್ ಗೆಲ್ಲ ಕೇಳುವ ತಂಡ ಯಾವುದು? ಇಶಾಮ್ ರೈಟ್ ಹೌದು ಕೆಡಬಗೇನವಾಗಿ ಇಲ್ಲಿ ತಿರುಗಿಸುವಂತ ಪ್ರಯತ್ನ. ವಿಕೆಟ್ಗಳ ಮಧ್ಯೆ ಒಂದು ಒಂದರ ಬಗ್ಗೆ ಓಟಕ್ಕಾಗಿ ಪ್ರಯತ್ನ. ಓಹೋ And it's all over. My God, what a match. ತುಂಬಲಾರದನಷ್ಟ. It hurts more than breakup. ಒಮ್ಮೆ ಹಸ್ತಲಾಗೋ ಮಾತ್ರವಲ್ಲ, ಅವರನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸಬೇಕಾಗಿದೆ ಅಶ್ಫಾಕ್. ಜೊತೆಯಾಗಿ ಮಗದೊರುವ ದಾಂಡಿಗ ಖಂಡಿತವಾಗಿ ಕೂಡ ಮಾಡಿಕೊಂಡ ಎಫರ್ಟ್ ಅನ್ನು ಇಲ್ಲಿ ಮೆಚ್ಚಿಕೊಳ್ಳಲೇಬೇಕಾಗಿದೆ. ವಾಟ್ ಅ ಮ್ಯಾಚ್. ಖಂಡಿತವಾಗಿ 2 ಓಟ ಬರಲೇಬೇಕಾಗಿತ್ತು. ಆದರೆ ಕೊನೆಯ ಗಳಿಗೆಯಲ್ಲಿ ಅಶ್ಫಾಕ್ ಬಿದ್ದ ಕಾರಣವಾಗಿ 1 ಓಟ ಬಂದಿದೆ. ಒಂದು ವೇಳೆ ಓಡಿದ್ದೆ ಅದರಲ್ಲಿ 2 ಓಟ ಬರಬಹುದು. ಈ ಪಂದ್ಯ ಕೂಡ ಸಮಬಲದಲ್ಲಿ ಅಂತ್ಯ ಕಾಣಬಹುದು. ಅತ್ಯುತ್ತಮ ಆಟವನ್ನು ತೋರ್ಪಡಿಸಿದಂತಹ ಕೋಟೆ ಫ್ರೆಂಡ್ಸ್ ಕೋಟೆ ನಂದ ಅವರ ತಂಡ ಪಂದ್ಯವನ್ನು ಸೋತಿರಬಹುದು. ಪ್ರತಿಯೊಬ್ಬರ ಮನವನ್ನು ಗೆದ್ದಿರತಕ್ಕಂಥ ಕೋಟೆ ಫ್ರೆಂಡ್ಸ್ ಕೋಟೆ ನಂದ ಅವರ ತಂಡಕ್ಕೆ ಮಗದೊಮ್ಮೆ ಕ್ರೀಡಾಕೂಟದ ಪರವಾಗಿ ಧನ್ಯವಾದಗಳು.